ಅವ್ರು ಹೇಳಿದ್ದೆಲ್ಲ ನ್ಯಾಯಯುತವಾಗಿದೆ. ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರೂ ಚೆಕ್ ಮಾಡಿದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು SP ಅವರು ಇಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದಿದ್ದರಿಂದ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ. ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಚಂದ್ರ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಗೊರುನಹಳ್ಳಿ ಅಂತೇಳಿ. ಹಾಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು. ಹಾಗಾಗಿ ವಿಸಿಟ್ ಮಾಡಿದ್ದೀನಿ. IG ಹತ್ರ, ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ. ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರಿಗೆ ಅರ್ಥ ಆಗುತ್ತೆ. ಮಗು, ಚಿಕ್ಕ ಮಗು, 3 ವರ್ಷದ್ದು ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಆ ಹುಡುಗಿ. ಅದೆಲ್ಲ ನೋಡಿದಾಗ ಎಂಥವ್ರಿಗೂ ಭಾಳ ತಡ್ಕೊಳಕ್ಕಾಗಲ್ಲ. ನಾವು ಹೇಳೋದು ಈಸಿ, ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ. ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ, ನಮ್ಮ ಕಣ್ಣು ಮುಂದೆಲೇ ಅವಕಾಶ ಇದ್ದು ನಾವು ಬದುಕಿಸ್ಕೊಳಕ್ಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ. ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ. ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಇವತ್ತು ಅವ್ರು ಯಾರನ್ನೂ DC CO ಅವ್ರನ್ನ ಕರೀಲಿಕ್ಕಾಗಲಿಲ್ಲ, ಲೋಕಾಯುಕ್ತರ ಜೊತೆ ಇರೋದ್ರಿಂದ. ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ. ಕೂಡಲೇ ಅದನ್ನು ಏರ್ ಆಫೀಸರ್ ಹತ್ರ ಮಾತಾಡೋಣ. ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಿ ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು. ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರಲಿಲ್ಲ. ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು. ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ, ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ. ಈಗ ನಾನು ರವಿ ಇಬ್ಬರೂ ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ. ಅವ್ರ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಅನ್ನೋ ಥರ ಅಲ್ಲ. ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ, ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ. ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನ್ನೆ ಬರೀಲಿಕ್ಕೆ ಹೇಳಿದೆ. ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ನಾನು CM ಆಫೀಸಲ್ಲೂ ಮಾತಾಡಿದ್ದೀನಿ. ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ ಅಲ್ಲಿ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಸರಿ ಏನಾಗುತ್ತೆ, ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ, ವಿಶೇಷ ಪ್ರಕರಣ ಅಂತ. ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಎಲ್ಲ ಸೌಲಭ್ಯ ಇದೆ, ಸೌಲಭ್ಯಗಳಿದೆ. ಬಟ್ ಇದೇನೋ ಎಮರ್ಜೆನ್ಸಿ ಸೀರಿಯಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಹೈಯರ್ ಡೋಸೇಜ್ ತೊಗೋಬೇಕು ಅಂತ ಹೇಳಿ ಕಳಿಸೋರು ಅಂತಾರೆ. ಅದನ್ನು ನಾನು ಅವ್ರ ಜೊತೆ ಆಯ್ತು, ಅದನ್ನು ನಾನು ಕಮಿಷನರ್ ಹತ್ರ, ಹೆಲ್ತ್ ಮಿನಿಸ್ಟರ್ ಹತ್ರ ಮಾತನಾಡ್ತೀನಿ. ಪ್ರತಿ ತಾಲೂಕಿನಲ್ಲಿ ಇರೋದು ಒಳ್ಳೆಯದಿದು. ಯಾಕೆ ಆ ಥರ ತಾಲೂಕು ಕೇಂದ್ರದಲ್ಲಿ ಅವೈಲಬಲ್ ಇಲ್ಲ ಅಂತ ಕೂಡಲೇ ನಾನು ಇವತ್ತೇ ಮಾತಾಡ್ತೀನಿ. ಅದು ಮುಂದೆ ಆಗ್ದಂಗೆ ನೋಡ್ಕೊಳ್ಳೋಣ. ಸರ್, ವ್ಯಾಕ್ಸಿನ್ ಒಂದು ಕಡೆ ಮತ್ತೆ ಇನ್ನೊಂದು ಕಡೆ ಏನಂದರೆ ಅಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಇದು ಅತಿ ಹೆಚ್ಚು ಇದಾಗ್ತಾರೆ. ಈಗ ಆಂಬುಲೆನ್ಸ್ಗೆ ಎಲ್ಲ ಕಡೆ ಅವಕಾಶ ಇದೆ, ಆದರೆ ಇದು ಆಂಬುಲೆನ್ಸಲ್ಲಿ ಕಳಿಸುವಂಥ ಪರಿಸ್ಥಿತಿನ ಯಾಕೆ ತೀರ್ಮಾನ ತಗೊಳ್ಳಲ್ಲ ಅನ್ನೋದು ಸಹ ಒಂದು ನನಗೆ ಡೌಟ್ ಇದೆ. ನಾನು ಅದನ್ನೇ ಹೇಳಿದ್ದು. ಲೋಕಾಯುಕ್ತರು ಪ್ರವಾಸ ಇರೋದ್ರಿಂದ ನಾನು ಅವ್ರು ಯಾರನ್ನೂ ಕರೀಲಿಕ್ಕಾಗಿಲ್ಲ, ಜಿಲ್ಲಾಧಿಕಾರಿಗಳು ಅವ್ರು ಯಾರನ್ನೂ. ತಕ್ಷಣ ನಾಳೆ ನಾಡ್ದು ಬಂದಾಗ ಇದ್ರ ಬಗ್ಗೆ ಮೀಟಿಂಗ್ ಮಾಡ್ತೀನಿ. ಟಾರ್ಗೆಟು ಇಷ್ಟು ಅಂತ ಏನು ಕೊಡಲ್ಲ, ಬಟ್ ಆದರೆ ಒಂದು ನಿಮಿಷ ಚೆಕ್ ಮಾಡಬೇಡಿ, ಕೇಸ್ ಹಾಕಬೇಡಿ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಚೆಕ್ ಮಾಡೋದ್ರಿಂದ, ಕೇಸ್ ಹಾಕೋದ್ರಿಂದ ಸಾರ್ವಜನಿಕ ಹಿತ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಹೆಲ್ಮೆಟ್ ಇಲ್ದಲೇ ಹೋಗ್ತಾರೆ, ಸಾವಾಗ್ತವೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ, ಸಾವಾಗ್ತವೆ, ಇವೆಲ್ಲ. ಆದರೆ ಇಂಥ ಎಮರ್ಜೆನ್ಸಿ ಕೇಸ್ನಲ್ಲಿ ಆಕಸ್ಮಿಕವಾಗಿ ಇದಕ್ಕಿದ್ದಂಗೆ ಹೊರಟಾಗ ಹೆಲ್ಮೆಟ್ ಹಾಕಲಿಲ್ಲ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.
ಸೊ ಆ ಸಂದರ್ಭಗಳನ್ನ ನಾವು ನೋಡಿ ತೀರ್ಮಾನ ತಗೋಬೇಕು ಅಧಿಕಾರಿಗಳೇ ವಿನ. ಸೊ ತನಿಖೆ ಮಾಡೋದು ತಪ್ಪು ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋದು ತಪ್ಪು, ಹೆಲ್ಮೆಟ್ ಇಲ್ಲದೆ ಓಡ್ತಕ್ಕಂಥ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈ ಸಂದರ್ಭದಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡೋದು ಸೂಕ್ತ ಅಲ್ಲ. ನಾನು ಬಹುಶಃ ಒಂದು ನಿಮಿಷ ಕೇಳು, ನಾನು ಆಯಿತು ಗುರುವೇ, ಒಂದು ನಿಮಿಷ ಇರು. ನನಗೆ ಆಲ್ರೆಡಿ SP ಅವ್ರಿಗೆ ಮಾತಾಡಿದ್ದೀನಿ. ಯಾವುದೇ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು, ಅನಾನುಕೂಲನ ತಪ್ಪಿಸ್ಬೇಕೇ ವಿನ ನಾವು ಮಾಡೋದ್ರಿಂದ ಇನ್ನೊಂದು ತೊಂದರೆ ಆಗಬಾರ್ದು. ಆ ಥರ ಮಾಡಬೇಕು ಅಂತೇಳಿ ನಾನು ನೆನ್ನೆಲ್ಲೇ ಹೇಳಿದ್ದೀನಿ. ಬಹುಶಃ ಇದೇನು ನಿರಂತರವಾಗಿ ಈಗ ಏನು ಹೊಸ್ದಾಗಿ ನಾನು ಹೇಳಬೇಕಾದ್ದೇನಿಲ್ಲ. ಈ ಥರದ ಮಾಡೋವಂಥ ಸಂದರ್ಭದಲ್ಲೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಬಟ್ ಇದು ಅದರಿಂದನೇ 3 ಜನನ ಅಮಾನತುಗೊಳಿಸೈತೆ. ತನಿಖೆನೂ ಸಹ ತಕ್ಷಣ ರಿಪೋರ್ಟ್ ಬರಬೇಕು ಅಂತ IG ಅವ್ರಿಗೆ ಹೇಳಿದ್ದೀನಿ, ಬೋರ್ಲಿಂಗಯ್ಯನವ್ರಿಗೆ. ಬರಲಿ, ಅದ್ರ ಮೇಲೆ ಏನಾಗುತ್ತೆ. ಸರ್, ಒಂದ್ ಕಡೆ ಮಾನವೀಯತೆಯನ್ನು ಕಳ್ಕೊಬಿಡ್ತಾ ಇದಾರೆ ಅಂತ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಆ ಪಾಪನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಅಥವಾ ಕೆಲಸ ಮಾಡಲಿಲ್ಲ. ಸಾರ್ವಜನಿಕರು ಬಂದು ಫಸ್ಟ್ ಸ್ಟೇಜಲ್ಲಿ ಹಾಸ್ಪಿಟ್ಲಿಂದನೇ ಆಂಬುಲೆನ್ಸ್ ಕಳಿಸ್ಬೇಕಾಗಿತ್ತು. ಸೆಕೆಂಡ್ ಸ್ಟೇಜಲ್ಲಿ ಅಲ್ಲಿ ಆದ ತಕ್ಷಣ ಆಂಬುಲೆನ್ಸು ಅಥವಾ ಎಲ್ಲ ಪೊಲೀಸ್ನವರು ಅದಕ್ಕೆ ಅಸಿಸ್ಟ್ ಮಾಡಬೇಕಾಗಿತ್ತು. ಇವೆಲ್ಲವೂ ಲ್ಯಾಪ್ಸಸ್ ಇದೆ. 7 ತಾಲೂಕಿನ ಆಸ್ಪತ್ರೆಯ ಪರಿಸ್ಥಿತಿನ ನಾನು ರಿವ್ಯೂ ಮಾಡಿ ಮತ್ತೆ ಈ ಥರದ್ದು ಆಗದಂಗೆ ನೋಡ್ಕೊಳ್ಳೋದಕ್ಕೆ ಏನು ಬೇಕೋ ಕ್ರಮ ತಗೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.